ನಮಸ್ತೆ ಎಲ್ಲರಿಗೂ. ನಾನು ನೇಹಾ. ನಂಗೆ ಕೆಲವು ದಿನಗಳಿಂದ ತುಂಬ ಮೆಸೇಜಸ್ಗಳು ಬರ್ತಿದೆ. ಮೇಡಮ್, ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀರಾ, ದಿನಕ್ಕೆ 10,000 ರೂಪಾಯಿ 20,000 ರೂಪಾಯಿವರೆಗೂ ಅರ್ನ್ ಮಾಡ್ತಿದ್ದೀರಾ, ಯಾವ ಥರ ಮಾಡ್ತಿದ್ದೀರಾ, ನಮಗೂ ಕೂಡ ಕನ್ನಡದಲ್ಲಿ ಹೇಳ್ಕೊಡಿ. ನಾವು ಕೂಡ ಹೌಸ್ ವೈಫು, ಸ್ಟೂಡೆಂಟು, ಎಂಪ್ಲಾಯಿ, ನಮಗೂ ಕೂಡ ಸೈಡ್ ಸೋರ್ಸ್ ಆಫ್ ಇನ್ಕಮ್ ಬೇಕು ಅಂತ ತುಂಬ ಮೆಸೇಜಸ್ಗಳು ಬರ್ತಿದೆ. ಸೊ ಇದನ್ನು ಯಾರು ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಹೌಸ್ ವೈಫ್ ಆಗಿರ್ಬೋದು, ಎಂಪ್ಲಾಯಿ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ ಆಗಿರ್ಬೋದು. ನಿಮಗೆ ಇವಾಗ ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ದೀರಾ, ಅದ್ರ ಜೊತೆನೇ ಮಾಡ್ಬೋದು. ಸೊ ಲೀಗ್ಯಾಲಿಟಿ ಬಗ್ಗೆ ಹೇಳಬೇಕಾದ್ರೆ ಇದು ಒಂದು ತುಂಬ ಜನರಿಗೆ ಡೌಟ್ ಇರುತ್ತೆ, ಇದು ಫ್ರಾಡಾ, ಸ್ಕ್ಯಾಮಾ, ಹೇಗೆ ನಾವು ನಂಬೋದು ಅಂತ. ಸೊ ನೀವು ಕೂಡ ಸ್ಟೈಡಲ್ಲಿ ನೋಡ್ತಿರ್ಬೋದು, ನಾನು ಇದ್ರದ್ದು mca.government.in ರಿಜಿಸ್ಟರ್ ಆಗಿರೋ ಕಂಪ್ನಿ ನಾನು ತೋರಿಸ್ತಿದ್ದೀನಿ, ಬಿಸ್ ಗುರುಕುಲ್ ಬಗ್ಗೆ. ಸೊ ಇದು ಒಂದು ಲೀಗಲ್ ವೆಬ್ಸೈಟು. ನಮ್ಮ ಬಿಸ್ ಗುರುಕುಲ್ ಕಂಪ್ನಿಗೆ ಲಾಸ್ಟ್ ಇಯರ್ ಅಂದರೆ 2023ಯಲ್ಲಿ ಉದ್ಯೋಗ ರತ್ನ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವ ಸ್ಕ್ಯಾಮ್ ಕಂಪ್ನಿ ಆಗಲಿ, ಫ್ರಾಡ್ ಕಂಪ್ನಿಗೂ ಇದು ಈ ಥರದ್ದು ಒಂದು ಅವಾರ್ಡ್ ಕೊಡೋಲ್ಲ. ಸೊ ನೀವು ನೋಡ್ತಿರ್ಬೋದು, ಇದು ಒಂದು ಲೀಗಲ್ ವೆಬ್ಸೈಟು. ಸೊ ಏಜ್ ಬಂದುಬಿಟ್ಟು ಇದರಲ್ಲಿ 14+. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ನಮಗೆ ಮಾಡಬೇಕು, ನಮಗೆ ಲೈಫಲ್ಲಿ ಮಾಡಬೇಕು, ಫ್ಯೂಚರಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಇರ್ತಾರಲ್ಲ, ಸೊ ಅವರಿಗೆ 14+ ಇದ್ದರೂ ಇದರಲ್ಲಿ ಎನ್ರೋಲ್ ಆಗ್ಬೋದು. ಸೊ ಅಂಡರ್ಸ್ಟ್ಯಾಂಡಿಂಗ್ ಮೈಂಡ್ಸೆಟ್ ಇರಬೇಕು. ಇದರಲ್ಲಿ ತುಂಬ ಜನ ಹೌಸ್ ವೈಫ್ಸು, ಸ್ಟೂಡೆಂಟ್ಸು, ಎಂಪ್ಲಾಯಿ ಎಲ್ಲ ಅರ್ನ್ ಮಾಡಿದ್ದಾರೆ. ನೀವು ಸೈಡಲ್ಲಿ ನೋಡ್ತಿರ್ಬೋದು, ನಾನು ಹಾಕಿದ್ದೀನಿ. ಸೊ ನೀವು ಕೂಡ ಒಂದು ಹೌಸ್ ವೈಫ್, ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ, ನನಗೆ ಕಾಲೇಜ್ ಜೊತೆ ಏನಾದರೂ ಒಂದು ಕೆಲಸ ಬೇಕು, ನಾನು ಕೆಲಸಕ್ಕೆ ಹೋಗ್ತಿದ್ದೀನಿ ಆಲ್ರೆಡಿ, ಆದರೆ ನನಗೆ ಸಂಬಳ ಸಾಕಾಗ್ತಿಲ್ಲ ಅಂತ ಇದ್ದರೆ ಇದೊಂದು ಒಳ್ಳೆ ಅಪಾರ್ಚುನಿಟಿ ನಿಮಗೆ ಸ್ಟಾರ್ಟ್ ಮಾಡೋದು, ಆಯಿತಾ. ಇವಾಗ ಇದು ಕಂಪ್ನಿ ಯಾವುದ್ರ ಬಗ್ಗೆ, ಇದು ಕಂಪ್ನಿ ಅಂತ ಹೇಳಿದರೆ, ಇದು ಬಿಸ್ ಗುರುಕುಲ್ ಅಂತ ಒಂದು ಕಂಪ್ನಿ. ಸೊ ಇದರಲ್ಲಿ ನಿಮ್ಗೇನು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಒಂದು ಆನ್ಲೈನ್ ಲರ್ನಿಂಗ್ ವೆಬ್ಸೈಟ್ ಕಂಪ್ನಿನೇ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ಡಿಜಿಟಲ್ ಸ್ಕಿಲ್ಸು ಕಲಿಸ್ತಾರೆ, ಲೈಕ್ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಇನ್ಸ್ಟಾಗ್ರಾಮ್ ಆ್ಯಡ್ ಬರುತ್ತಲ್ಲ ಅದು, ಸೊ ಫೇಸ್ಬುಕ್ ಆ್ಯಡ್ಸ್, ಗೂಗಲ್ ಮಾರ್ಕೆಟಿಂಗ್, ಇಮೇಲ್ ಮಾರ್ಕೆಟಿಂಗ್ ಇದೆಲ್ಲ. ಸೊ ಇದರಿಂದ ನಮಗೇನು ಲಾಭ ಇರುತ್ತೆ ಅಂತ ಹೇಳಿದ್ರೆ, ನಿಮಗೆ ಇದರಲ್ಲಿ 2 ಕೆಲಸ ಮಾಡ್ಬೋದು. ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್, ಇನ್ನೊಂದು ಫ್ರೀಲ್ಯಾನ್ಸಿಂಗು. ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ನೀವು ಕೇಳೋದಾದರೆ ಅಂತ ಹೇಳಿದರೆ, ನೀವು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡಿರ್ಬೋದು. ಇವಾಗ ಯಾವುದಾದ್ರೂ ಒಂದು ಡ್ರೆಸ್ಸಿಂದು ಯಾವುದಾದ್ರೂ ಇನ್ಫ್ಲುಯೆನ್ಸರ್ ವೀಡಿಯೋ ಮಾಡುವಾಗ ಅವ್ರು ಹೇಳ್ತಾರೆ, ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ, ನೀವು ಅಲ್ಲಿಂದ ಬೇಕಿದ್ದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಮಿಂತ್ರಾ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಇನ್ನೂ ತುಂಬ ಆನ್ಲೈನ್ ವೆಬ್ಸೈಟ್ಗಳೇನಿದೆಯಲ್ಲ, ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳು ಅಲ್ಲಿ. ಸೊ ಅದರಿಂದ ನೀವು ಅವರ ಲಿಂಕಿಂದ ನೀವು ಪರ್ಚೇಸ್ ಮಾಡಿದರೆ ಅವರಿಗೆ ಒಂಚೂರು ಕಮಿಷನ್ ಅಂತ ಇರುತ್ತೆ. ಸೊ ಅದೇ ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆ, ಇವಾಗ ಇನ್ನೊಂದು ಕೆಲಸ ಏನಿರುತ್ತೆ ಅಂದರೆ ಫ್ರೀಲ್ಯಾನ್ಸಿಂಗ್. ನಿಮಗೆ ಸ್ಕಿಲ್ಸ್ ಕಲಿಸ್ತಾರೆ, ನೀವು ಫ್ರೀಲ್ಯಾನ್ಸಿಂಗ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಬೇಸಿಕಲಿ ನಿಮಗೆ 10,000 ವೀಕ್ಲಿ ಹೇಗೆ ಮಾಡ್ಬೋದು, 20,000 ಅಪ್ ಟು 1,00,000 1 ಮಂತಲ್ಲಿ ಹೇಗೆ ನೀವು ಅರ್ನ್ ಮಾಡ್ತೀರಾ ಅಂತ ಹೇಳಿ ಎಲ್ಲ ಹೇಳ್ಕೊಡ್ತಾರೆ. ಆಮೇಲೆ ನಿಮಗೆ ಆ ಥರದ್ದು ಅದಕ್ಕೆ ಯಾವುದು ಸ್ಕಿಲ್ಸ್ ಇದ್ದೀರಾ, ನಾನು ಎಷ್ಟು ಈ ವೆಬ್ಸೈಟಿಂದ ಇನ್ಕಮ್ ಮಾಡಿದ್ದೀನಿ, ಆಮೇಲೆ ಇದು ಲೀಗಲ್ಲ, ನಿಮಗೆ ನೋಡ್ಬೋದು ಇದರಲ್ಲಿ ವಾಟ್ಸಪ್ಪಲ್ಲಿ ಕೂಡ ಇದು ವೆರಿಫೈ ಆಗಿದೆ. ಸೊ ನಿಮಗೆ ಮಾಡಿರೋ ಅರ್ನಿಂಗ್ಸ್ ವಾಟ್ಸಪ್ಪಲ್ಲಿ ಕೂಡ ಹಾಕ್ತಾರೆ, ನೀವು ಒಂದು ವಾರದಲ್ಲಿ ಇಷ್ಟು ಅರ್ನಿಂಗ್ ಮಾಡಿದ್ದೀರಾ ಅಂತ. ಸೊ ನಾನು ಇದರಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಹಾಕ್ತಿದ್ದೀನಿ, ಕ್ರೆಡಿಟ್ ಆಗಿರೋ ಒಂದು ಮೆಸೇಜ್ ಕೂಡ ನೀವು ನೋಡ್ತಿರ್ಬೋದು ಸೈಡಲ್ಲಿ. ಸೊ ಎಲ್ಲ ಕ್ಲಿಯರ್ ಆಯಿತು. ಇವಾಗ ನಾವು ಸ್ಟಾರ್ಟ್ ಮಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇದರಲ್ಲಿ 4 ಬಂಡಲ್ ಕೋರ್ಸಸ್ ಇದೆ. ಸೊ 4 ಬಂಡಲ್ ಕೋರ್ಸಸ್ಸಲ್ಲಿ ಫಸ್ಟ್ ನೀವು ಯಾವುದಾದ್ರೂ ಒಂದು ಕೋರ್ಸಲ್ಲಿ ಎನ್ರೋಲ್ ಆದಮೇಲೆ ನಿಮಗೆ ಟ್ರೈನಿಂಗ್ ಎಲ್ಲ ಇರುತ್ತೆ. ಟ್ರೈನಿಂಗ್ ಎಲ್ಲ ಆದಮೇಲೆ ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಸೊ ಕೋರ್ಸಸ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಕೋರ್ಸ್ ಬಂದುಬಿಟ್ಟು ಫೈನಾನ್ಸ್ ಮಾಸ್ಟ್ರಿ ಅಂತ. ಇದು ವೆಬ್ಸೈಟಲ್ಲಿ 19,999 ಕೋರ್ಸು. ಸೊ ಇದು ನನ್ನ ನೀವು ಕೂಪನ್ ಕೋಡ್ ಅಪ್ಲೈ ಮಾಡಿದರೆ ನಿಮಗೆ 14,999 ಇರುತ್ತೆ. ಸೊ ಇದರಲ್ಲಿ ನಿಮಗೆ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಆಲ್ ಓವರ್ 26 ಕೋರ್ಸಸ್, ಅಂದರೆ ಬಿಸ್ ಗುರುಕುಲಲ್ಲಿ ಎಷ್ಟು ಕೋರ್ಸಸ್ ಇದೆ ಎಲ್ಲ ಕೋರ್ಸಸ್ಸು ಸಿಗುತ್ತೆ. ಆಮೇಲೆ ನಿಮಗೆ ವೀಕ್ಲಿ 4 ಲೈವ್ ಟ್ರೈನಿಂಗು ಇರುತ್ತೆ. ನಿಮಗೆ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ನೀವು ಲೈವ್ ಟ್ರೈನಿಂಗಲ್ಲೇ ಕೇಳ್ಬೋದು. ಆಮೇಲೆ ರೆಕಾರ್ಡೆಡ್ ಟ್ರೈನಿಂಗ್ಸ್ ಇರುತ್ತೆ, ನೀವು ಯಾವಾಗ ಬೇಕಾದರೂ ನೋಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ನನಗೆ ನೈಟಲ್ಲಿ ಟೈಮ್ ಸಿಗುತ್ತೆ ಅಂತ, ಸೊ ನೈಟಲ್ಲೂ ಕೂಡ ನೋಡ್ಬೋದು.
ಆಮೇಲೆ ನಿಮಗೆ ಇದರಲ್ಲಿ ಒಂದು ವೀಕ್ಲಿ ಒಂದು 50K ಅರ್ನ್ ಕೂಡ ಮಾಡ್ಬೋದು. ಆಮೇಲೆ ಪ್ಲಸ್ ಇದರಲ್ಲಿ ನಿಮಗೆ 4 ಬಂಡಲ್ಸ್ ಇದೆಯಲ್ಲ, 3 ಬಂಡಲ್ಸು ಫ್ರೀ ನಮಗೆ. ಲೈಕ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಆಗಿರ್ಬೋದು, ಆಮೇಲೆ ಟ್ರಾಫಿಕ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಫೈನಾನ್ಸ್ ಮಾಸ್ಟ್ರಿ, ಇದು 4 ಬಂಡಲ್ ಇದರಲ್ಲಿ ಫ್ರೀ ಇರುತ್ತೆ. ಸೊ ನೆಕ್ಸ್ಟ್ ಕೋರ್ಸ್ ಬಂದುಬಿಟ್ಟು ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಅಂತ. ಇದು ನಿಮಗೆ ನನ್ನ ಒಂದು ಕೂಪನ್ ಕೋಡ್ ಅಪ್ಲೈ ಮಾಡಿದ್ರೆ 10,999ಗೆ ಆಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಿರುತ್ತೆ ಅಂತ ಹೇಳಿದರೆ ಆಲ್ 20 ಕೋರ್ಸಸ್ ಇರುತ್ತೆ. 20 ಕೋರ್ಸಸಲ್ಲಿ ನೀವು ಕಾಪಿ ರೈಟಿಂಗ್ ಆಗಿರ್ಬೋದು, ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಎಲ್ಲ ಕಲಿಬೋದು. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಎಲ್ಲ ಕಲಿಬೋದು. ಸೊ ಇದರಲ್ಲಿ ನಿಮಗೆ ಒಂದು ವೀಕಲ್ಲಿ ಒಂದು 30,000ವರೆಗೂ ಇನ್ಕಮ್ ಕ್ರಿಯೇಟ್ ಮಾಡ್ಬೋದು. ಸೊ ನಮಗೆ ಇನ್ನೂ ಇದಿಷ್ಟು ನಮಗೆ ಹಣ ಕಟ್ಟೋಕೆ ಆಗಲ್ಲ, ನಿಮಗೆ ಇನ್ನೂ ಕಮ್ಮಿದಿದ್ದರೆ ಹೇಳಿ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಕೋರ್ಸ್ ಬಂದುಬಿಟ್ಟು ಟ್ರಾಫಿಕ್ ಮಾಸ್ಟ್ರಿ ಕೋರ್ಸು ಅಂತ. ಇದು 5,999ಗೆ ನನ್ನ ಒಂದು ಕೂಪನ್ ಕೋಡ್ ಅಪ್ಲೈ ಮಾಡಿದರೆ ನಿಮಗೆ ಎನ್ರೋಲ್ ಆಗುವಂಥ ಕೋರ್ಸು. ಸೊ ಇದರಲ್ಲಿ ನಿಮಗೆ ಆಲ್ 15 ಕೋರ್ಸಸ್ ಇರುತ್ತೆ. ಸೊ 15 ಕೋರ್ಸಸಲ್ಲಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗು ಮಾಡ್ಬೋದು, ಫ್ರೀಲಾನ್ಸಿಂಗು ಮಾಡ್ಬೋದು. ಸೊ ಇದರಲ್ಲಿ ನಾನು ಎನ್ರೋಲ್ ಆಗ್ತೀನಿ ಅಂತ ಹೇಳಿದ್ರೆ ವೀಕಲ್ಲಿ ಒಂದು 20,000ವರೆಗಾದರೂ ನೀವು ಅರ್ನ್ ಮಾಡ್ಬೋದು. ಸೊ ವೀಕಲ್ಲಿ ನೀವು ಅರ್ನ್ ಮಾಡ್ಬೋದು. ನಿಮ್ಗೆ ಇದ್ರ ಜೊತೆ ಲೈವ್ ರೆಕಾರ್ಡಿಂಗ್ ಟ್ರೈನಿಂಗ್ ಸೆಕ್ಷನ್ಸು ಇರುತ್ತೆ, ರೆಕಾರ್ಡಡು ಇರುತ್ತೆ. ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಸ್ಟಾರ್ಟ್ ಮಾಡೋದಿದೆ. ಇದೊಂದು ಒಳ್ಳೆ, ನಿಮಗೆ ಬಜೆಟ್ ಇಲ್ಲ ನಾನು ಇದರಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇದೊಂದು ಒಳ್ಳೆ ಪ್ಯಾಕೇಜ್. ಸೊ ನೀವು ಇನ್ನೂ ಕಮ್ಮಿ ಬೇಕು, ನಮ್ಗೆ ಇಷ್ಟೆಲ್ಲ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಕೋರ್ಸ್ ಬಂದುಬಿಟ್ಟು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಕೋರ್ಸ್ ಅಂತ 3,500 ರೂಪೀಸ್ ಕೋರ್ಸು. ಸೊ ಇದರಲ್ಲಿ ಏನಿರುತ್ತೆ ನಮಗೆ ಅಂತ ಹೇಳಿದ್ರೆ ಇದರಲ್ಲಿ ಆಲ್ 10 ಕೋರ್ಸಸ್ ಇರುತ್ತೆ. 10 ಕೋರ್ಸಸಲ್ಲಿ ನೀವು ಫ್ರೀಲ್ಯಾನ್ಸಿಂಗು ಮಾಡ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು. ಇದರಲ್ಲಿ ನಿಮಗೆ ಒಂದು ವೀಕಲ್ಲಿ 10,000ವರೆಗಾದರೂ ಅರ್ನಿಂಗ್ ಮಾಡ್ಬೋದು. ಸೊ ನಿಮ್ಮದು ಒಂದು ಲರ್ನಿಂಗ್ ಮೈಂಡ್ ಸೆಟ್ ಇದೆ ಅಂತ ಹೇಳಿದರೆ ನೀವು ಅರ್ನಿಂಗ್ ಕೂಡ ಒಳ್ಳೆಯದಾಗಿ ಮಾಡ್ಬೋದು ಇದರಲ್ಲಿ. ಓಕೆ, ಇವಾಗ ಎಲ್ಲ ಕ್ಲಿಯರ್ ಆಯಿತು. ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ನಿಮಗೆ ಕೆಳಗಡೆ ನಿಮಗೆ ಯಾವ್ದು ಬೇಕು ಕೋರ್ಸ್ ಅದಕ್ಕೆ ನಾನು ಹಾಕಿದ್ದೀನಿ ಲಿಂಕು. ಅದರಲ್ಲಿ ನೀವು ಲಿಂಕಲ್ಲಿ ಕ್ಲಿಕ್ ಮಾಡಿದರೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಪೇಜಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಫಸ್ಟ್ ಕಂಪ್ನಿ ಹೆಸರು ನೋಡ್ಕೊಳ್ಳಿ, ಬಿಸ್ ಗುರುಕುಲ್ ಅಂತ. ಸೊ ನೆಕ್ಸ್ಟು ನಿಮಗೆ ನಿಮ್ಮದು ನೇಮು, ಆಧಾರ್ ಕಾರ್ಡಲ್ಲಿ ಯಾವ ಥರ ನಿಮ್ಮ ನೇಮ್ ಇದೆ, ನೇಮು, ಆಮೇಲೆ ನಿಮಗೆ ಯಾವುದು ಇಮೇಲ್ ಐ ಡಿ ಬೇಕು ಅದು, ನಿಮ್ಮ ನಂಬರು ಎಲ್ಲ ಹಾಕಿ ನೀವು ಯಾವ ಕೋರ್ಸಿಗೆ ಎನ್ರೋಲ್ ಆಗ್ತೀರಾ ಅಂತ ಅದರಲ್ಲೇ ಇರುತ್ತೆ. ಸೊ ಅಮೌಂಟ್ ಕೂಡ ಬಂದಿರುತ್ತೆ. ಸೊ ಪೇಯುವಲ್ಲಿ ನೀವು ಪೇ ಮಾಡಿದರೆ ನಿಮಗೆ ಪೇ ಆದಮೇಲೆ ನಿಮಗೊಂದು ಐ ಡಿ ಸಿಗುತ್ತೆ. ಅದನ್ನು ಇಟ್ಕೊಂಡು ನೀವು ಮತ್ತೆ ಲಾಗಿನ್ ಆಗಿ ನೀವು ಕೆಲಸ ಕೂಡ ಸ್ಟಾರ್ಟ್ ಮಾಡ್ಬೋದು. ನನಗೆ ಎಲ್ಲ ತಿಳಿದಿದೆ, ಬಟ್ ನನಗೆ ಇನ್ನೊಂಚೂರು ಇನ್ಫಾರ್ಮೇಷನ್ ಬೇಕು, ನನಗಿನ್ನೂ ಅರ್ಥ ಮಾಡ್ಕೊಳ್ಬೇಕು ನಾನು ಅಂತ ಹೇಳಿದ್ರೆ ಕೆಳಗಡೆ ನನ್ನ ವಾಟ್ಸಪ್ ನಂಬರ್ ಇದೆ. ಆ ನಂಬರಿಗೆ ನನಗೆ ಒಂದು ನಿಮ್ಮ ಕ್ವೈರೀಸನ್ನು ನೀವು ಹಾಕ್ಬೋದು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಅಲ್ಲಿ ಕೇಳ್ಬೋದು. ನಾನು ನಿಮಗೆ 1:1 ಕಾಲ್ ಮಾಡಬೇಕಾದ್ರೂ ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳ್ತೇನೆ. ಇಂಗ್ಲೀಷ್ ಏನಾದರೂ ಬೇಕಾ, ಇದಕ್ಕೆ ಬೇಸಿಕ್ ಇಂಗ್ಲೀಷ್ ಏನಾದರೂ ಬೇಕಾ, ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಈ ಕೆಲಸ ಮಾಡ್ಬೋದಾ ಅಂಥೇಳಿ ಡೌಟ್ಸ್ ಏನಾದರೂ ಇದ್ದರೆ, ಸೊ ಇದಕ್ಕೆ ಬೇಸಿಕ್ ಇಂಗ್ಲೀಷ್ ನಿಮಗೆ ಅಂದರೆ ಅರ್ಥ ಆದರೆ ಸಾಕು ಇಂಗ್ಲೀಷ್. ಆಮೇಲೆ ನಿಮಗೆ ಹಿಂದಿ ಕೂಡ ಬಂದರೆ ಪರವಾಗಿಲ್ಲ. ನಿಮ್ಗೆ ಹಿಂದಿ ಇಂಗ್ಲೀಷ್ ಎರಡರಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಅಂದರೂ, ಅಂದರೆ ನಿಮಗೆ ಇದರಲ್ಲಿ ಇದು ಟ್ರೈನಿಂಗ್ಸ್ ಎಲ್ಲ ಇರುತ್ತಲ್ಲ, ಹಿಂದಿ ಇಂಗ್ಲೀಷಲ್ಲಿ ಇರುತ್ತೆ. ಸೊ ನಿಮಗೆ ಬೇಸಿಕ್ ಹಿಂದಿ ಇಂಗ್ಲೀಷ್ ಅರ್ಥ ಆಗುತ್ತೆ ಅಂದರೆ ನೀವು ಈ ಕೆಲಸ ಮಾಡ್ಬೋದು. ಆಮೇಲೆ ಟ್ರೈನಿಂಗ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ನಿಮಗೆ ಚೂರು ಏನಾದರೂ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ನಂದು ಕನ್ನಡದಲ್ಲಿ ಮೆಂಟರ್ಶಿಪ್ ಕೂಡ ಇರುತ್ತೆ. ಸೊ ನಿಮಗೆ ಏನಾದರೂ ಕನ್ನಡದಲ್ಲಿ ಕ್ವೆರೀಸ್ ಇದ್ದರೆ ನಾನು ನಿಮಗೆ ಎಲ್ಲ ಸಾಲ್ವ್ ಮಾಡಿ ಕೊಡ್ತೀನಿ.